ಏನಪ್ಪ ಇದು ಕೌಂಟ್ರು? ಎಕ್ಸ್ಪ್ರೆಸ್ ಕೌಂಟರ್. ಅದೇನು ಸಿಟ್ಟಿಂಗ್ ಮಾಡಿ ಅಲ್ಲೇ ಕೌಂಟ್ರ್ ಎಲ್ಲ ಇದೆಯಂತ? ಇಲ್ಲ ಸರ್, ಬೇಗ ಫಾಸ್ಟ್ ಸರ್ವಿಂಗ್ ಇದೆ. ಫಾಸ್ಟ್ ಸರ್ವಿಸಿಂಗ್ ಅಂದರೆ ಹಿಂಗೆ ಓಡಾಡೋದು ಬೇಡ, ಕೂತಿದ ಕಡೆ ಸಿಗುತ್ತೆ ಎಲ್ಲ ಎಲ್ಲ ಬೇರೆ ಬೇರೆ ಕೌಂಟ್ರ್ ಇರುತ್ತೆ. ಅವ್ರು ಯಾವ್ದು ಆಮೇಲೆ ಸೀನಿಯರ್ ಸಿಟಿಸನ್ ಫ್ರೀ ಇದೆ. ಸೀನಿಯರ್ ಸಿಟಿಸನ್ ಫ್ರೀ ಇದೆ. ಬೇರೆಯವ್ರಿಗೆಲ್ಲ ಎಷ್ಟು ಚಾರ್ಜು? 100 ರೂಪಾಯಿ ಸರ್. 100 ರೂಪಾಯಿ. 100 ರೂಪಾಯಿ. ನಾನು ಒಳಗಡೆ ಮಾಡ್ಕೊಂಬರ್ತೀನಿ. ನಾನು ಸೀನಿಯರ್ ಸಿಟಿಸನ್ನು, ನಾನೇನು ತಿನ್ನಲ್ಲ. ಫ್ರೀ ಟ್ಯಾಗ್ ಆಗ್ತದೆ. ನೀನು ತಿನ್ನಲ್ಲ, ಕೌಂಟ್ರು ಕುತ್ಕೊಟ್ಟು ತಿನ್ನಬೇಕು. ಇಲ್ಲಿ ಕಡೆ ಅಲ್ಲಿ ಸೆಲ್ಫ್ ಸರ್ವೀಸು, ಇಲ್ಲಿ ಬಂದು ಇದು ಸೆಲ್ಫ್ ಸರ್ವೀಸೇ. ಕೌಂಟ್ರ್ ಇಲ್ಲಿರುತ್ತೆ, ಸಿಟೌಟ್ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಎಲ್ಲ ಐಟಮು ಇದೆ ಇಲ್ಲಿನೂ. ಸೇಮ್ ಅಲ್ಲೇನು ಐಟಮ್ ಇದೆಯೋ ಎಲ್ಲ ಐಟಮು ಇದೆ ಇಲ್ಲಿ. ಸಿಟ್ಟಿಂಗ್ ಇದೆ. ಸೀನಿಯರ್ಸ್ಗೆ ಫ್ರೀ, ಏಜು ಯಂಗ್ಸ್ಟರ್ಸ್ಗೆ 100 ರೂಪಾಯಿ ಎಂಟ್ರಿ. ನೋಡಿ ಎಲ್ಲ ಇದೆ. ವಾವ್, ಅಲ್ಲಿ ಏನೇನು ಐಟಮ್ ಇದೆ ಇಲ್ಲಿ. ಕೌಂಟ್ರು ಚಿಕ್ಕ ಕೌಂಟ್ರ್ ಇದೆ. ನೀವು ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋದ್ರೆ ಸ್ವಲ್ಪ ಕೇಳಿ ಆಯಿತು. ಅವ್ರು ಹತ್ತಿರ ಇವರು ತಲೆ ಬಗ್ಸ್ತವ್ರೆ, ಅವ್ರು ಹತ್ತಿರ. ಹಾಂ ಹೇಳಿ ಸರ್. ಅವರು 4 ಜನ ನೋಡ್ತಾರೆ, ಫೇಮಸ್ ಆಗ್ತಾರೆ. ಆಯ್ತು ಬಿಡು ಗುರು, ನೀ ಹೀರೋ ಮಾಡ್ಬಿಡ್ತೀನಿ ಗುರು. ಏನು ಇವರು ಐಟಮ್ ಇದಾ? ಬಿಡೋಣ 4 ಮಾತು. ನಿನ್ನ ಹೆಸರೇನ ಮೊದಲು? ನನ್ನ ಹೆಸರು ಜಗದೀಶ್ ಸರ್. ಯಾವ ಊರು? ಇಲ್ಲ, ಬೆಂಗಳೂರು ಸರ್. ಬೆಂಗಳೂರಿನ ಏರಿಯಾ ಬೇಕಾದ ಕೆಜಿಎಫ್ ಸರ್, ವಿಪುರಂ ಫುಡ್ ಸ್ಟ್ರೀಟ್. ಹಾಂ, ಏನಪ್ಪ ಐಟಮ್ ಇದು? ನಮ್ದು ಅವರೆಬೇಳೆ ಪಾನಿಪುರಿ, ಅವರೆಬೇಳೆ ಮಸಾಲ ಸಿಗತ್ತೆ ಸರ್. ಹಾಂ, ಏನು ರೇಟು? ಎಲ್ಲ 50 ರೂಪಾಯಿ ಸರ್. ಇಲ್ಲಿ ಸೆಲ್ಫ್ ಸರ್ವಿಸ್ ಅಲ್ಲ, ಯಾರು ಸರ್ವಿಸ್ ಮಾಡೋದು? ಇಲ್ಲ ಸರ್, ಎಲ್ಲ ಸೆಲ್ಫ್ ಸರ್ವಿಸ್ ಸರ್. ಹಾಂ, ಬರೇ ಇದು ಅವರೆಬೇಳೆ ಪಾನಿಪುರಿ, ಅವರೆಬೇಳೆ ಮಸಾಲ ಸರ್. ಅಲ್ಲೆಲ್ಲ ಪಾನಿಪುರಿ. ಹೌದು ಸರ್. ಅದೇನು? ಅದು ಮಸಾಲ ಪುರಿ ಸರ್. ಅದು ಮಸಾಲ ಪುರಿ. ಹಾಂ, ಟೇಸ್ಟ್ ಹೇಗಿದೆ ನೋಡ್ಬೇಕು ಅವರು ತಿಂದ್ಮೇಲೆ. ಎಲ್ಲ ಐಟಮ್ ಇದೆ ಇಲ್ಲಿ. ನೋಡಿ ಹೇಗಿದೆ ಡೆಕೋರೇಷನ್, ಸಿಟ್ಟಿಂಗ್. ಫ್ಯಾಮಿಲಿ ಬಂದರೆ ಫ್ಯಾಮಿಲಿ ಬಂದು ಹೇಗಿದೆ ಸರ್ ಅವರೇಕಾಯಿ ಮೇಳ? ಹೇಗಿದೆ ಅಮ್ಮ? ಚೆನ್ನಾಗಿದೆಯಾ? ಹಾಂ, ಇಲ್ಲಿ ಸಿಟೌಟ್ ಬಂದಿದ್ದೀರಾ? ಇಲ್ಲಿ ಅಲ್ಲಿ ಫೀಲ್ಡ್ಗೆ ಹೋಗಿದೆ. ಏನು ತಿಂದ್ರಾ? ರಾಗಿ ದೋಸೆ, ರಾಗಿ ರೊಟ್ಟಿ ಆ್ಯಂಡ್ ಅಕ್ಕಿ ರೊಟ್ಟಿ. ದೋಸೆ, ಹಾಂ, ಪಾಪುಗೆ ಐಸ್ ಕೊಟ್ಟಿದ್ದೀರಾ? ಪಾಪು ಏನಮ್ಮ ಹೆಸರು? ಓ, ಮರಾಠಿನಾ? ಬೋಲ್ಮಾ. ಜಿಯಾ. ಇಲ್ಲಿ ಚಾಮರಾಜಪೇಟೆನಾ? ಹಲೋ, ಇವರು ಯಾರೋ ಚಾಮರಾಜಪೇಟೆಯವರಂತೆ, ಅವರೇ ಮೇಳಕ್ಕೆ ಬಂದಿದ್ದಾರೆ. ಇವರು ನಮಗೆ ಸ್ವಲ್ಪ ಹತ್ತಿರದ ಸಂಬಂಧದವರು. ಹೇಗಿದೆ ಮೇಡಮ್? ಚೆನ್ನಾಗಿದೆಯಾ? ಅದೇ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ತಿಂದ್ರ? ಅವರು ಹಳ್ಳಿಯವರ? ಹಾಂ, ಏನು ರೀ ಮಾಡ್ತಿದ್ದೀರ ತಾವು? ಹಾಂ, ಕೆಲಸ ಏನು ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ತಾ ಇದ್ದೀನಿ. ಹಾಂ, ಐ.ಟಿ.ಸಿ ಇನ್ಫೋಟೆಕ್, ಐ.ಟಿ ಡಿಪಾರ್ಟ್ಮೆಂಟ್. ಅಮ್ಮನಾ? ಒಬ್ಬನೇ ಮಗನಾ? ಮಗಳು ಒಬ್ಬಳು. ಅದು ನಮ್ಮ ಮಗಳು. ಓ, ನಿಮ್ಮ ಮಗಳು. ಕಲಾವಿದರು, ನಮ್ಮ ಕಲಾವಿದರು ಬಂದಿದ್ದಾರೆ. ಸರ್ ಹೇಗಿದೆ ಸರ್ ಟೇಸ್ಟು? ಭಾಳ ಅದ್ಭುತವಾಗಿದೆ. ಈಗ ದೋಸೆ ಬಂದಿದ್ದೀವಿ. ಹಾಂ, ರೊಟ್ಟಿ, ಜಾಮೂನು, ಜಿಲೇಬಿ ಎಲ್ಲ ಆಯಿತು. ಎಲ್ಲ ಟೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಾವ್, ಇದು ಹಾಗಾದ್ರೆ ಎಷ್ಟನೇ ಐಟಮ್ ಸರ್ ಇದು? ಇದು 7ನೇ ಐಟಮ್. ಥ್ಯಾಂಕ್ ಯು ಬಾಸ್. ಅಂತ ಕಾಣುತ್ತೆ. ಹೌದಾ ಸರ್? ಬೇಡ, ಕಡಿಮೆ ಬೇಡ. ಇಲ್ಲ, ವರ್ಷನೂ ಚೆನ್ನಾಗಿ ಮಾಡ್ತಾರೆ. ಈ ಸಲ ಸ್ವಲ್ಪ ಜೋರಾಗಿ ಮಾಡಿದ್ದಾರೆ. ನಾನು ಇದೇ ಮೊದಲು ಬಂದಿದ್ದು. ಇಲ್ಲ, ನಾನು ವರ್ಷನೂ ಬಂದು ಯೂಟ್ಯೂಬ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ರೋಹಿತ್ ಅವ್ರು ಸಿಕ್ಕಿದ್ರು, ಹೌದು, ಹೇಳಿದ್ರು 125 ಐಟಮ್ ಇದೆ ಅಂದ್ರು. ಅಷ್ಟೆಲ್ಲ ಯೋಗ್ಯತೆ ಇಲ್ಲ ನಮಗೆ. 125 ಐಟಮ್ ಶಕ್ತಿ ಮೀರಿ ತಿನ್ಕೊಂಡು ಹೋಗ್ತೀವಿ ಅಂತ. ಯಾರು ಬಂದಿದ್ದೀರಾ ಸರ್? ನಾನು ಮನೆಯವರು. ಬನ್ನಿ ಸರ್, ಪರಿಚಯ ಮಾಡಿಕೊಡಿ. ಬನ್ನಿ. ನಮ್ಮ ಕಲಾವಿದರು ನಾವು ಸರ್, ಅವ್ರ ಫ್ಯಾಮಿಲಿ ಬಂದಿದೆ. ನಮ್ಮ ರವಿಚಂದ್ರ ಅವ್ರಿಗೆಲ್ಲ ಆ ಜಮಾನದಲ್ಲಿ ಹೌದು ವಾಯ್ಸ್ ಕೊಡ್ತಾ ಇದ್ರು. ಎಲ್ಲಿದ್ದಾರೆ? ಮನೆಯಲ್ಲಿದೆ ಸರ್ ತಮ್ಮದು? ಹೆಬ್ಬಾಳ. ಅಲ್ಲಿಂದ ಬಂದಿದ್ದೀವಿ ನೋಡಿ. ಓ, ಹೆಬ್ಬಾಳ. ರಂಜಿನಿ ಅಂತ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಮ್ಯಾಮ್? ರಂಜಿನಿ. ಪಕ್ಕದಲ್ಲಿ ನಿಂತ್ಕೊಳ್ಳಿ ಮ್ಯಾಮ್. ಇಲ್ಲಿ ಅಲ್ಲೇ ನಿಂತ್ಕೊಳ್ಳಿ. ಇಲ್ಲಿ
ಲೈಟಿಂಗ್ ಇದೆ. ಹಾಂ ನೋಡಿ ಸಾರು. ಇರಲಿ, ಅದು ಇರಲಿ. ಸರ್ ತಮ್ಮ ಕಿರುಪರಿಚಯ ಹೇಳಿ ಸರ್. ನಾನು ಶ್ರೀನಿವಾಸ್ ಪ್ರಭು, ನಾನೊಬ್ಬ ನಟ. ನಾಟಕಗಳಲ್ಲಿ, ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಅಭಿನಯಿಸ್ತೇನೆ. ಮೊದಲು ರವಿಚಂದ್ರನ್ ಅವರಿಗೆ ನಾನು ಕಂಠದಾನ ಮಾಡ್ತಾ ಇದ್ದೆ. ಕಂಠದಾನ ನಾವು ಅವ್ರು ಸೀನಿಯರ್, ನಾವು ಜೂನಿಯರ್. ಮನೆಯವರು ರಂಜಿನಿ ಅಂತ, ಇವರು ಕವಯಿತ್ರಿ. ಇವರ 60 ಹಾಡುಗಳಿಗೆ ಉಪಾಸನ ಮೋಹನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಕೇಳಬಹುದು. ಹೌದಾ? ರಂಜನಿ ಯಾವುದಮ್ಮದು? ಭಾವಗೀತೆಗಳು. ಟೈಪ್ ಮಾಡಿದ್ರೆ ಬರುತ್ತೆ. ರಂಜನಿ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ರಂಜನಿ ಪ್ರಭು ಅಂತ. ರಂಜನಿ ಪ್ರಭು. ಥ್ಯಾಂಕ್ ಯು ಬಾಸ್. ನಮಸ್ಕಾರ. ಇಲ್ಲಿ ಫೋಟೋ ಸೆಷನ್ ನಡೆಯುತ್ತೆ ನೋಡಿ. ಅವರೇ ಮೇಳೋದು ಬೋರ್ಡ್ ಹಾಕಿದ್ದಾರೆ, ಅದರಲ್ಲಿ ನಿಂತ್ಕೊಂಡು ಫೋಟೋ ತೆಗಿಬೋದು. ಅಮ್ಮ ನಿಂತಿದ್ದಾರೆ. ಎಲ್ಲಿಂದ ಬಂದಿರೋದು ತಾವು? ನಾವು ಇಲ್ಲಿ ಬೇಗೂರು. ಮಹಾರಾಷ್ಟ್ರ ಊರು. ನಿಮ್ಮ ಹೆಸರು? ಜಿತೇಂದ್ರ. ನಮ್ಮ ಮೌರ್ಯ ಬೀಟ್ಸ್ ಬ್ಯಾಂಡ್ ಜಬರ್ದಸ್ತ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಪ್ರಾರಂಭ ಮಾಡಬೇಕು. ಅಷ್ಟರಲ್ಲಿ ಒಂದು ತಾಂತ್ರಿಕ ಸಮಸ್ಯೆ ಉಂಟಾಯಿತು. ಬರೀ ಪದಕ್ಕೆ ಪದ ಜೊತೆಗಿಂತ ಮಾತ್ರಕ್ಕೆ ಪದ್ಯವಾಗಿ ಇದು ಬೇಕರಿ ಕೌಂಟ್ರು. ಎಲ್ಲ ಅವರೇ ಮಿಕ್ಸ್. ಏನು ರೇಟು? ಆಲೂ ಬನ್ನು 30 ರುಪೀಸು. ಆಲೂ ಬನ್ನು 30 ರುಪೀಸು. ಇದು ಕಾಂಗ್ರೆಸ್ ಬನ್ನು 50 ರುಪೀಸು. 50 ರುಪೀಸು. 50 ರುಪೀಸು. ಬರ್ಲೈನರು 50 ರುಪೀಸು. ಪಫ್ ಇದೆ 40 ರುಪೀಸು. ಪಾಸ್ತಾ ಇದೆ, ಇದು 50 ರುಪೀಸು. ಪ್ರಸ್ಟಿಷಿಯಸ್ ಅಂತ 80 ರುಪೀಸು. ಎಲ್ಲ ಅವರೆಕಾಳಿಂದ ಮಾಡಿರ್ತಾರೆ. ಎಲ್ಲ ಅವರೆಕಾಳಿಂದ. ಬನ್ನಿ ಇಲ್ಲಿ ರೆಡಿ ಇದೆ. ರೆಡಿ ಆಗ್ತಾ ಇದೆ. ಸ್ಟಾರ್ಟ್ ಮಾಡುವ. ಓಕೆ, ಮತ್ತೊಮ್ಮೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ಬರಲಿ. ಮೌರ್ಯ ಬೀಟ್ ಬ್ಯಾಂಡ್ ಸಂಜೆ ದಿನ ಜಂಪೆ ಪ್ರಸ್ತುತಿ. ಏನು ಐಟಮ್ ಅಪ್ಪ ಇವ? ಪಾಸ್ತಾ, ಸ್ಯಾಂಡ್ವಿಚ್, ಪಫ್, ಏನೇನು ರೇಟು? 50, 60, 40. 50. ಇದು 50 ರೂಪಾಯಿ. ಏನು ಹೆಸರು? ಏನು ಪಾಸ್ತಾ? ಇದು ಪಾಸ್ತಾ. ಪಾಸ್ತಾ. ಇದು ಅದು ಆಲೂ ಬನ್. ಏನು ರೇಟು? 30 ರೂಪಾಯಿ. ಇದು 50 ರೂಪಾಯಿ. 50 ರೂಪಾಯಿ. ರೆಡಿ ಆಗ್ತದೆ. ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಹೇಗಿದೆ ನೋಡಿ ಅಡುಗೆ ಮನೆ. ಹೋದ್ಸಲಿನ ಮಾಡಿದ್ದೆ. ಇಷ್ಟೇನಾ ಚಿಕ್ಕದು ಇದರಲ್ಲಿ? ಕ್ಲೀನ್ನೆಸ್ಸು ಮೇಂಟೈನ್ ಮಾಡಿದ್ದಾರೆ. ತರಕಾರಿಗಳು, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಚ್ಕೋತಾವ್ರು. ಅದು ಹೇಳಿದೆಯಾ? ಓಕೆ. ಇದು ನೋಡಿ ಅಡುಗೆ ಮನೆ. ಇದು ಸ್ಟೋರು. ಈ ಸರಿ ತುಂಬ ಸಿಸ್ಟಮ್ ಮಾಡಿದ್ದಾರೆ. ಇದು ಒಬ್ಬಟ್ಟ ಹೂರ್ಣ, ಕಡಲೆಬೇಳೆ. ಇದು ಹೈಜಿನಿಕ್ ಆಗಿ ಮಾಡಿದ್ದಾರೆ. ಸಾಂಬಾರು ಏನೋ ಇದೆ, ಅನ್ನ,
ಇದೆಲ್ಲ ಸ್ವೀಟ್ ಕೌಂಟರ್